ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ಮಾರೇಗೌಡ ಸರ್, ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅರ್ಥರ್ ವಿದ್ಯಾರ್ಥಿಗಳೇ. ಇಂದಿನ ಈ ಒಂದು ತರಗತಿಯಲ್ಲಿ ಬಹು ನಿರೀಕ್ಷೆಯಲ್ಲಿರುವಂತಹ ಒಂದು ಜಿಕೆ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದ್ದೇನೆ ವಿದ್ಯಾರ್ಥಿಗಳೇ. ಹೀಗಾಗಿ ಪ್ರಥಮ ಪ್ರಶ್ನೆ, ನವಿಲು ತೀರ್ಥ ಯೋಜನೆ ಯಾವ ನದಿಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಮಲಪ್ರಭಾ ನದಿಗೆ. ಮಲಪ್ರಭಾ ನದಿಗೆ, ಇದು ಬೆಳಗಾವಿ ಜಿಲ್ಲೆಯಲ್ಲಿದೆ ವಿದ್ಯಾರ್ಥಿಗಳು, ಬೆಳಗಾವಿ ಜಿಲ್ಲೆಯಲ್ಲಿದೆ. ಎರಡನೇ ಪ್ರಶ್ನೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಯೋಜನೆ ಯಾವ ನದಿಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಕೃಷ್ಣಾ ನದಿಗೆ. ನೋಡಿ, ಕೃಷ್ಣಾ ನದಿಗೆ, ಇದು ವಿಜಯಪುರ ಜಿಲ್ಲೆ, ವಿಜಯಪುರ ಜಿಲ್ಲೆಯಲ್ಲಿದೆ. ಮೂರನೇ ಪ್ರಶ್ನೆ, ಪುರಂದರ ದಾಸರಿಗಿದ್ದ ಬಿರುದು ಯಾವುದು? ಸರಿಯಾದ ಉತ್ತರ ಕರ್ನಾಟಕದ ಸಂಗೀತ ಪಿತಾಮಹ. ಕರ್ನಾಟಕದ ಸಂಗೀತ ಪಿತಾಮಹ ಎಂಬ ಬಿರುದನ್ನು ಹೊಂದಿದಂತವ್ರೆ ಈ ನಮ್ಮ ಪುರಂದರ ದಾಸರು. ನೋಡಿ ವಿದ್ಯಾರ್ಥಿಗಳೇ, ನಂತರ ಈ ಎಕ್ಸಲೆಂಟ್ ಇತಿಹಾಸ ವಿದ್ಯಾರ್ಥಿಗಳೇ, ಕರ್ನಾಟಕದ ಧಾರವಾಡ ಮತ್ತು ಬೆಂಗಳೂರಿನ ಎಲ್ಲ ಪುಸ್ತಕ ಮಳಿಗೆಗಳಲ್ಲಿ, ಎಲ್ಲ ಆನ್ಲೈನ್ ಕೇಂದ್ರಗಳಲ್ಲಿ ದೊರೆತೈತೆ ಮತ್ತು ಎಲ್ಲಾ ಜಿಲ್ಲಾ ಕೇಂದ್ರದ ಪ್ರಮುಖ ಪುಸ್ತಕ ಮಳಿಗೆಗಳಲ್ಲಿ ದೊರೆತೈತೆ ವಿದ್ಯಾರ್ಥಿಗಳೇ. ಕೇಳಿಕೊಂಡು ಅಧ್ಯಯನ ಮಾಡಿ ಪ್ರಾಚೀನ, ಮಧ್ಯಕಾಲೀನ, ಆಧುನಿಕ ಕರ್ನಾಟಕ ಇತಿಹಾಸ 4 ಸಂಪೂರ್ಣವಾಗಿ ಕೆಎಸ್ ಮೇನ್ಸ್ ವರ್ಗನು, ಪಿಸಿ ಇಂದ ಕೆಎಸ್ ಮೇನ್ಸ್ ವರ್ಗ ಆಗುವಂತ ಒಂದು ಸಂಪೂರ್ಣ ವಿಚಾರವನ್ನು ಒಳಗೊಂಡಿರುವಂತ ಪುಸ್ತಕ ವಿದ್ಯಾರ್ಥಿಗಳ. ನಂತರ 4ನೇ ಪ್ರಶ್ನೆ, ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಯಾರನ್ನು ಕರೆಯುವರು? ಸರಿಯಾದ ಉತ್ತರ ಬಸವಣ್ಣ, ಬಸವಣ್ಣನವರನ್ನು ಕರೆಯುವರು. 5ನೇ ಪ್ರಶ್ನೆ, ಚಂಬೆಳಕು ಎಂಬ ಕೃತಿ ರಚಿಸಿದವರು ಯಾರು? ಸರಿಯಾದ ಉತ್ತರ ಚನ್ನವೀರ ಕಣವಿ, ಚನ್ನವೀರ ಕಣವಿಯವರು. 6ನೇ ಪ್ರಶ್ನೆ, ಯಾವ ರಾಜ್ಯದಲ್ಲಿ ಹೆಚ್ಚು ಮ್ಯಾಂಗನೀಸ್ ದೊರೆಯುತ್ತದೆ? ಸರಿಯಾದ ಉತ್ತರ ಒಡಿಶಾ, ಒಡಿಶಾ ರಾಜ್ಯದಲ್ಲಿ ಹೆಚ್ಚು ಮ್ಯಾಂಗನೀಸ್ ದೊರೆಯುತ್ತದೆ ವಿದ್ಯಾರ್ಥಿಗಳೇ. 7ನೇ ಪ್ರಶ್ನೆ, ತಮಿಳುನಾಡು ರಾಜ್ಯದ ರಾಜಧಾನಿ ಯಾವುದು? ಸರಿಯಾದ ಉತ್ತರ ಚೆನ್ನೈ, ಚೆನ್ನೈ. ನಿಮ್ಗೆಲ್ಲ ಗೊತ್ತು ಚೆನ್ನೈ, ಈಗೆಲ್ಲ IPL ಸ್ಟಾರ್ಟ್ ಆಗ್ತಾ ಇದೆ, ಹಂಗಾಗಿ ಚೆನ್ನೈ ಕಡೆ ಯಾರ್ಯಾರು ಫಾಲೋವರ್ಸ್ ಇದ್ದೀರಾ. 8ನೇ ಪ್ರಶ್ನೆ, ಸುಂದರಬನ್ ನದಿ ಮುಖಜ ಭೂಮಿಯು ಯಾವ ನದಿಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಗಂಗಾ ನದಿಗೆ, ಗಂಗಾ ನದಿಗೆ ಸಂಬಂಧಿಸಿದೆ. 9ನೇ ಪ್ರಶ್ನೆ, ಪಾಂಡಿಚೇರಿಯು ಯಾವ ರಾಜ್ಯದ ಹೈಕೋರ್ಟ್ ನಡಿ ಕಾರ್ಯನಿರ್ವಹಿಸುತ್ತದೆ? ಸರಿಯಾದ ಉತ್ತರ ಮದ್ರಾಸ್ ಹೈಕೋರ್ಟ್, ಮದ್ರಾಸ್ ಹೈಕೋರ್ಟ್ ನ ಅಡಿಯಲ್ಲಿ ಅದು ಕಾರ್ಯನಿರ್ವಹಿಸುವಂತದ್ದು ವಿದ್ಯಾರ್ಥಿಗಳು. ನಂತರ 10ನೇ ಪ್ರಶ್ನೆ, ಒಂಟೆ ಉತ್ಸವ ಅಥವಾ ಪುಷ್ಕರ ಉತ್ಸವ ಯಾವ ರಾಜ್ಯದಲ್ಲಿ ನಡೆಯುತ್ತದೆ? ಸರಿಯಾದ ಉತ್ತರ ರಾಜಸ್ಥಾನ ರಾಜ್ಯ, ರಾಜಸ್ಥಾನ ರಾಜ್ಯದಲ್ಲಿ ದೊರೆತೈತೆ. 11ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ಯಾವ ರಾಜ್ಯದಲ್ಲಿ ನಡೆಸಲಾಗುತ್ತದೆ? ಸರಿಯಾದ ಉತ್ತರ ಗುಜರಾತಿನ ಅಹಮದಾಬಾದ್. ನೋಡಿ, ಗುಜರಾತಿನ ಅಹಮದಾಬಾದ್ ನಲ್ಲಿ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ, ರಾಜಸ್ಥಾನದಲ್ಲಿ ಒಂಟೆ ಉತ್ಸವ ನಡೆಸಲಾಗ್ತೈತೆ. 12ನೇ ಪ್ರಶ್ನೆ, LK ಅಡ್ವಾಣಿಯ ಕೃತಿ ಯಾವುದು? ಸರಿಯಾದ ಉತ್ತರ ಮೈ ಕಂಟ್ರಿ ಮೈ ಲೈಫ್, ಮೈ ಕಂಟ್ರಿ ಮೈ ಲೈಫ್ ಎಂಬ ಕೃತಿಯನ್ನು ರಚನೆ ಮಾಡಿದಂತವ್ರೆ ಅಡ್ವಾಣಿಯವರು. ನೋಡಿ, 13ನೇ ಪ್ರಶ್ನೆ, ಲಾರ್ಡ್ ಹಾರ್ಡಿಂಜಿನ ಕೃತಿ ಯಾವುದು? ಸರಿಯಾದ ಉತ್ತರ ಮೈ ಇಂಡಿಯನ್ ಇಯರ್ಸ್, ಮೈ ಇಂಡಿಯನ್ ಇಯರ್ಸ್. 14ನೇ ಪ್ರಶ್ನೆ, ಇನ್ಸ್ಟಿಟ್ಯೂಟ್ ಆಫ್ ನ್ಯಾಷನಲ್ ಸಂಸ್ಕೃತ ಸಂಸ್ಥೆಯಲ್ಲಿದೆ? ನವದೆಹಲಿ, ನವದೆಹಲಿಯಲ್ಲಿದೆ. 15ನೇ ಪ್ರಶ್ನೆ, ಉದ್ಯಮಕ್ಕಾಗಿ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರು ಅಂದಾಗ ನಮ್ಮ JRD ಟಾಟಾ, JRD ಟಾಟಾರವರು. ನಂತರ 16ನೇ ಪ್ರಶ್ನೆ, ಇಂಗ್ಲಿಷ್ ಭಾಷೆಗಾಗಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಪ್ರಥಮ ವ್ಯಕ್ತಿ ಯಾರು? ಸರಿಯಾದ ಉತ್ತರ RK ನಾರಾಯಣ, RK ನಾರಾಯಣರವರು. 17ನೇ ಪ್ರಶ್ನೆ, ಕರ್ನಾಟಕದ ಯಾವ 2 ಸ್ಥಳಗಳಲ್ಲಿ ಪವನಶಕ್ತಿ ಕೇಂದ್ರಗಳಿವೆ? ತುಪ್ಪದಹಳ್ಳಿ ಮತ್ತು ಗಜೇಂದ್ರಗಡ, ತುಪ್ಪದಹಳ್ಳಿ ಮತ್ತು ಗಜೇಂದ್ರಗಡಗಳಲ್ಲಿ ಇದೆ. 18ನೇ ಪ್ರಶ್ನೆ, ಪಾರಾದೀಪ ಬಂದರು ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಒಡಿಶಾ, ಒಡಿಶಾ ರಾಜ್ಯದಲ್ಲಿ ಪಾರಾ ಬಂದರು ಇರುವುದನ್ನು ನಾವು ನೋಡ್ತೇವೆ. 19ನೇ ಪ್ರಶ್ನೆ, ರಾಜಸ್ಥಾನದ ನೃತ್ಯಗಳು ಯಾವುವು? ಸರಿಯಾದ ಉತ್ತರ ಲೀಲಾ, ಘೂಮರ್ ಮತ್ತು ಕಯಾಲಿ, ಲೀಲಾ, ಘೂಮರ್ ಮತ್ತು ಕಯಾಲಿ. 20ನೇ ಪ್ರಶ್ನೆ, JS ವರ್ಮಾ ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ 2013ರಲ್ಲಿ ನವದೆಹಲಿಯ ಸಾಮೂಹಿಕ ಅತ್ಯಾಚಾರದ ತನಿಖೆ ಕುರಿತು ಮತ್ತು ಮಹಿಳೆಯರಿಗೆ ಕೈಗೊಳ್ಳಬಹುದಾದ ಅಗತ್ಯ ಸುರಕ್ಷಾ ಕ್ರಮಗಳನ್ನ ಕುರಿತು JS ವರ್ಮಾ ಸಮಿತಿ ಸಂಬಂಧಿಸಿದೆ. 2013ರಲ್ಲಿ ನವದೆಹಲಿಯ ಸಾಮೂಹಿಕ ಅತ್ಯಾಚಾರದ ತನಿಖೆ ಕುರಿತು ಮತ್ತು ಮಹಿಳೆಯರಿಗೆ ಕೈಗೊಳ್ಳಬಹುದಾದ ಅಗತ್ಯ ಸುರಕ್ಷಾ ಕ್ರಮಗಳ ಬಗ್ಗೆ ಕುರಿತು ಇದು ವರದಿಯನ್ನು ನೀಡಿದ್ದು ವಿದ್ಯಾರ್ಥಿಗಳು. ಇದಿಷ್ಟು ಸಹ ವಿದ್ಯಾರ್ಥಿಗಳ. ನಂತರ ಕೇಳಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ತರಗತಿಯನ್ನು ಮುಕ್ತಾಯ ಮಾಡ್ತೇನೆ. ಥ್ಯಾಂಕ್ ಯು.